ಹಾಯ್ ಹಲೋ ವೆಲ್ಕಮ್ ಟು ಶ್ರೀನಂದಿ ನರ್ಸರಿ. ಇದು ಬಂದು ನಾನು ನಮ್ಮಣ್ಣ ಇವತ್ತು ಗೊಬ್ಬರ ಹಾಕಲಿಕ್ಕೆ ಜೂನ್ ತಿಂಗಳಲ್ಲಿ ಗೊಬ್ಬರ ಹಾಕಲಿಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ನಾವು ಸಾವಯವ ಮಾಡೋಣ ಅಂತ ಆದಷ್ಟು ಮಾಡ್ತಾಯಿದ್ದೀವಿ. ನಾವು ಮೈಕ್ರೋನ್ಯೂಟ್ರಿಯೆಂಟ್ ಸ್ವಲ್ಪ ಗಿಡಗಳಿಗೆ ಕೊರತೆ ಇರೋದ್ರಿಂದ, ಅಂದರೆ ನಮ್ಮ ಫಾರ್ಮಲ್ಲಿ ಏನಿದೆ ಅಂದರೆ ಎಕ್ಸಾಟಿಕ್ ಫ್ರೂಟ್ ವೆರೈಟಿ ಮತ್ತು ದೇಶಿ ವಿದೇಶಿ ಹಣ್ಣಿನ ಗಿಡಗಳಿದೆಯಲ್ಲ, ಸೊ ಅದಕ್ಕೆ ನಮ್ಮದೇ ಆದಂಥ ಗೊಬ್ಬರ ಹಾಕಬೇಕು. ಮತ್ತು ಅದರಲ್ಲಿ ಸ್ವಲ್ಪ ಅಂಶಗಳು ಕಡಿಮೆ ಇರೋದ್ರಿಂದಾಗಿ ನಾವು ಅದನ್ನು ಸರಿದೂಗಿಸುವಾಗಿ ನಾವು ಇವತ್ತು ಮಾಡ್ತಾಯಿದ್ದೀವಿ. ಸೊ ಜಿಂಕು, ಮೆಗ್ನೀಷಿಯಮು, ಬೋರಾನು, ಸೋಡಮೋನಸು ಈ ಥರ, ಮತ್ತು ಅದರ ನಂತರ ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮತ್ತು ಹರಳಿಂಡಿಯಲ್ಲೂ ಕೂಡ ಎಷ್ಟೋ ಪೋಷಕಾಂಶಗಳು ಇದೆ, ಪೋಷಕಾಂಶಗಳು. ಸೊ ಇದನ್ನು ಹಾಕಿ ನಾವು ಲೇಯರ್ ಬೈ ಲೇಯರ್ ಹಾಕಿ ಕ್ಲೋಸ್ ಮಾಡ್ತೀವಿ. ಸೊ ಎಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ. ಅಂದರೆ ಯಾವುದಕ್ಕೆ ಎಷ್ಟು ಕ್ವಾಂಟಿಟಿ ಇರುತ್ತೆ ಇದನ್ನು ನಾವು ಕೇಳಿ ಪ್ರಮಾಣದಲ್ಲಿ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇದು 2ನೇ ಪ್ರಮಾಣದಲ್ಲಿ ಮಾಡಿರೋದು, ಅಂದರೆ 2ನೇ ವರ್ಷದಲ್ಲಿ ಮಾಡಿರೋದು. ಪರವಾಗಿಲ್ಲ, ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಕ್ಲೀನಾಗಿದೆ. ಅದಕ್ಕೋಸ್ಕರ ಫ್ರೂಟಿಂಗು ಚೆನ್ನಾಗಿ ಕೂಡ ನಮ್ಮಲ್ಲಿ ಬರುತ್ತೆ, ಚೆನ್ನಾಗಿ ಆಗ್ತಾಯಿದೆ. ಇದನ್ನು ಏನು ಮಾಡ್ತೀವಿ ಅಂದರೆ ಒಂದು ಬೆಡ್, ಅಂದರೆ ನಾವು ಬೆಡ್ ಲೆಕ್ಕ ಮಾಡ್ಕೊಳ್ತೀವಿ. ಅಂದರೆ ಸೊ 1 ಲೇಯರ್ ಬೈ ಲೇಯರ್ ಅಂತ ಟೋಟಲ್ ನಮ್ಮದು 10x10 ಇರೋದು. ಸೊ ಆಳ ಬಂದು 4 ಅಡಿ ಇದೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ 1 ಅಡಿ ಹಾಕಿರ್ತೀವಿ. 1 ಅಡಿ ಗೊಬ್ಬರ ಹಾಕಿದ ನಂತರ ಸೊ ಯಾವುದೇ ಗೊಬ್ಬರ ಅಂದ್ರೂ ನಡೆಯುತ್ತೆ. ಸೊ ನಾವಿವಾಗ ಎಲ್ಲ ಥರದ ಗೊಬ್ಬರ ಇದೆ. ಸೊ ಮೇಕೆದಾಗಲಿ, ಹಸುದಾಗಲಿ, ಕುರಿ ಆಗಲಿ, ಮತ್ತು ಕೋಳಿ, ಗಿನಿಪಿಕ್ಕು, ಪಾರಿವಾಳ. ಗಿನಿಪಿಕ್ಕಲ್ಲಿ ಯೂರಿಯಾ ಅಂಶ ಅದರಲ್ಲೇ ಇರುತ್ತೆ. ಸೊ ಇದೆಲ್ಲ ಥರ ಗೊಬ್ಬರಗಳು ನಮ್ಮಲ್ಲಿ ಒಂದು 18 ಥರ ಹಸು ಮತ್ತು ಪಾರಿವಾಳ ಎಲ್ಲ ಸೇರಿಸಿ 18 ಥರ ಇದೆ. ಸೊ ಅದನ್ನು ಲೇಯರ್ ಬೈ ಲೇಯರ್ ಬಂದಿದ್ದೀವಿ. ಮತ್ತು ಇವಾಗ ಈ ಗೊಬ್ಬರನೂ ಅಷ್ಟೇ, ಮೆಗ್ನೀಷಿಯಮ್ ಸಲ್ಫೇಟ್ ಏನಿರುತ್ತೆ ಅದನ್ನು ಕೂಡ ನಮಗೆ ಯಾವುದು ಹೇಳಿದ್ದಾರೆ ಆ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅಡಿಗಂಟ ಒಂದು ಗೊಬ್ಬರ ಹಾಕಿದ್ಮೇಲೆ ಮತ್ತೆ ಈ ಹೊಂಗೆ ಎಣ್ಣೆ, ಬೇವಿನ ಹಿಂಡಿ, ಸೋಡೋಮೋನಸ್ ಏನಿರುತ್ತೆ ಮೈಕ್ರೋನ್ಯೂಟ್ರಿಯೆಂಟು ಅದನ್ನೆಲ್ಲ 1 ಲೇಯರ್ ಹಾಕ್ತೀವಿ. ಸೊ ಅದಾಕಿದ ನಂತರ ಮತ್ತೆ ಇನ್ನೂ 1 ಲೇಯರ್ ಗೊಬ್ಬರ ಹಾಕ್ತೀವಿ. ಸೊ ಇದೇ ಥರ ನಮಗೆ ಟೋಟಲ್ ಬಂದು 3 ಲೇಯರ್ ಕಂಪ್ಲೀಟ್ ಮಾಡಿರ್ತೀವಿ. 3-3.5 ಲೇಯರ್ ಆಗಿರುತ್ತೆ ನಮಗೆ. ಸೊ ಇದು ಆದ ನಂತರ ನಾವು ಇದನ್ನು ಪ್ರೊಸೆಸಿಂಗಾಗಿ 2 ತಿಂಗಳು ಪ್ರೊಸೆಸಿಂಗ್ ಮಾಡ್ತೀವಿ. 2 ತಿಂಗಳು ಪ್ರೊಸೆಸಿಂಗ್ ಅಂದರೆ ಹೆಂಗಿರುತ್ತೆ ಅಂದರೆ, ಇದಕ್ಕೆ ಸ್ವಲ್ಪ ಬಿಸಿಲು ಬೀಳಬಾರ್ದು, ಮತ್ತು ವಾರಕ್ಕೊಮ್ಮೆ ನೀರು ಹಾಕಬೇಕು ನಾವು. ಸೊ ವಾರಕ್ಕೊಮ್ಮೆ ನೀರು ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಹಸಿರೆಲೆ ಏನಿರುತ್ತೆ ಅದು ಬೇಕಾದ್ರೆ ಮುಚ್ಬೋದು, ಇಲ್ಲಾಂದರೆ ಒಂದು ಟಾರ್ಪಲ್ ಬೇಕಾದ್ರೆ ನಾವು ಹಾಕೋಬೋದು. ಸೊ ಈ ಥರ ಹಾಕಿ ಮುಚ್ಚಿದ ನಂತರ ನಾವು ವಾರಕ್ಕೊಮ್ಮೆ ನೀರು ಹಾಕಿದಾಗ 1 ವಾರ ಮಾತ್ರ ಎತ್ತಿ ನೋಡಬೇಕಾಗತ್ತೆ. ಸೊ ಅದರಲ್ಲಿ ಫಂಗಸ್ ಥರ, ಅಂದರೆ ಮಶ್ರೂಮ್ ಥರ ಏನಾರು ಬಂದಿರುತ್ತೆ. ಸೊ ಅದು ಫಾರ್ಮೆಂಟೇಷನ್ ಆಗಿದೆಯಾ ಅಂದರೆ ಕಂಪ್ಲೀಟು ಗೊಬ್ಬರ ಆಗ್ತಾಯಿದೆ, ಪ್ರೊಸೆಸಿಂಗ್ ಆಗ್ತಾಯಿದೆ ಅಂತ. ಸೊ 2 ತಿಂಗಳಾದ ನಂತರ ನಾವು ನಮ್ಮ ತೋಟಗಳಿಗೆ ಈ ಗೊಬ್ಬರನ ಹಾಕ್ತೀವಿ. ಸೊ ನೋಡಿ, ಈ ಥರ ಕ್ಲೋಸ್ ಮಾಡ್ತೀವಿ. ನಾವು ಹಾಕಿದ ನಂತರ ನೀರು ಹಾಕಿ ಈ ಥರ ಕ್ಲೋಸ್ ಮಾಡಿರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.